ಕರ್ನಾಟಕ ಸಂಘ ಕತಾರ್ ತನ್ನ 25ನೇ ವರ್ಷದ ಸಂಭ್ರಮದ ಅಂಗವಾಗಿ ಇದು ನಮ್ಮ ಕರುನಾಡ ಜಾತ್ರೆ ಎಂಬ ಘಂಟಾಘೋಷದೊಂದಿಗೆ ಬೆಳ್ಳಿ ಹಬ್ಬ ವಸಂತೋತ್ಸವ ಎಂಬ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದರು. ಈ ಸಂಭ್ರಮವು ಕತಾರ್ನಾದ್ಯಂತ ನೆಲೆಸಿರುವ ಸಾವಿರಾರು ಕನ್ನಡಿಗರನ್ನ ಒಗ್ಗೂಡಿಸಿತು. ಕುಟುಂಬ ಸಮೇತರಾಗಿ ಆಗಮಿಸಿದ ಕನ್ನಡಿಗರು ತಮ್ಮ ಸ್ನೇಹಿತರೊಂದಿಗೆ ಕರ್ನಾಟಕದ ವಿಶಿಷ್ಟ ಸಂಸ್ಕೃತಿ, ಶ್ರೀಮಂತ ಪರಂಪರೆ, ಮನೋಜ್ಞ ಪ್ರದರ್ಶನಗಳು ಮತ್ತು ಬಾಯಲ್ಲಿ ನೀರೂರಿಸುವ ಪಾಕ ಪದ್ಧತಿಯ ಸವಿರುಚಿಯನ್ನ ಆಸ್ವಾದಿಸಿದರು. ಹೊಸ ಐಡಿಯಲ್ ಇಂಡಿಯನ್ ಶಾಲೆಯ ಕ್ರೀಡಾಂಗಣವನ್ನ ಸಾಂಪ್ರದಾಯಿಕ ಹಳ್ಳಿಯ ಜಾತ್ರೆಯ ಸೊಬಗಿನೊಂದಿಗೆ ವಿನ್ಯಾಸಗೊಳಿಸಲಾಗಿತ್ತು. ಬೆಳ್ಳಿ ಹಬ್ಬದ ಕಲ್ಪನೆಯು ಎಲ್ಲೆಡೆ ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮದ ಮುಖ್ಯ ದ್ವಾರಕ್ಕೆ ಪರಿಸರ ಕಾಳಜಿಯ ಹರಿಕಾರರಾದ ಸಾಲು ಮರದ ತಿಮ್ಮಕ್ಕ ಅವರ ಹೆಸರನ್ನ ಇಡಲಾಗಿತ್ತು. ಇದು ಕಾರ್ಯಕ್ರಮದ ಉದ್ದೇಶ ಮತ್ತು ಸ್ವರೂಪವನ್ನ ಸಾರುವಂತಿತ್ತು. ರುಚಿಕರವಾದ ಆಹಾರ ಮಳಿಗೆಗಳು, ಮಕ್ಕಳನ್ನ ರಂಜಿಸುವ ಆಟದ ಮಳಿಗೆಗಳು, ಆಕರ್ಷಕ ಬಟ್ಟೆ ಮತ್ತು ಅಲಂಕಾರಿಕ ಅಂಗಡಿಗಳು, ಸುಂದರವಾಗಿ ನಿರ್ಮಿಸಲಾದ ವೇದಿಕೆ, ಕಿವಿಗೆ ಇಂಪೆನಿಸುವ ತಮಟೆ, ವರ್ಣರಂಜಿತ ಯಕ್ಷಗಾನದ ಕಿರೀಟ, ಹಳ್ಳಿಯ ಸೊಗಡು ಆನಂದದ ಬೀಡು ಎಂಬ ಮಾತನ್ನ ಪ್ರತಿಬಿಂಬಿಸುವ ಹಳ್ಳಿಯ ಮನೆ, ಸಾಂಪ್ರದಾಯಿಕ ವಸ್ತುಗಳ ಹಳ್ಳಿ ಅಂಗಡಿ, ಬೆಳ್ಳಿ ಹಾಳೆಯಿಂದ ತಯಾರಿಸಿದ ತೋರಣಗಳು ಮತ್ತು ಕರ್ನಾಟಕದ ಹೆಮ್ಮೆಯ ಧ್ವಜಗಳೊಂದಿಗೆ ಬೆರೆತು ಕಂಗೊಳಿಸುತ್ತಿದ್ದ ಅಲಂಕಾರಿಕ ವಿದ್ಯುತ್ ದೀಪಗಳು ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದವು. ಈ ಎಲ್ಲ ಅಂಶಗಳು ಕರುನಾಡ ಜಾತ್ರೆಯ ಒಂದು ರೋಮಾಂಚಕ ಅನುಭವವನ್ನು ಸೃಷ್ಟಿಸುತ್ತಿದ್ದವು. ಕಾರ್ಯಕ್ರಮವು ಸಾಂಪ್ರದಾಯಿಕ ದೀಪ ಬೆಳಗಿಸುವ ಸಮಾರಂಭದೊಂದಿಗೆ ಶುಭಾರಂಭವಾಯಿತು. ಕೆಎಸ್ಕ್ಯೂ ಉಪಾಧ್ಯಕ್ಷರಾದ ರಮೇಶ್ ಕೆಎಸ್ ಅವರು ಸುರಕ್ಷತಾ ನಿಯಮಗಳನ್ನು ವಿವರಿಸಿದರು. ಕಾರ್ಯಕ್ರಮದ ನಿರೂಪಕಿಯಾದ ಪ್ರತಿಭಾ ಗೌಡ ಅವರನ್ನ ಸಭೆಗೆ ಪರಿಚಯಿಸಿದರು. ಕೆಎಸ್ಕ್ಯೂ ಅಧ್ಯಕ್ಷರಾದ ರವಿ ಶೆಟ್ಟಿಯವರು ತಮ್ಮ ಸ್ವಾಗತ ಭಾಷಣದಲ್ಲಿ ವಸಂತೋತ್ಸವ ಸಂಘದ ಸದಸ್ಯರಲ್ಲಿ ಹೆಚ್ಚಿನ ಉತ್ಸಾಹ, ಭರವಸೆ ಮತ್ತು ಹೊಸ ಚೈತನ್ಯವನ್ನ ತರಲಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಗಳಾದ ಭಾರತೀಯ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥ ಸಂದೀಪ್ ಕುಮಾರ್ ಮತ್ತು ಗೌರವಾತಿಥಿ ಎಪಿ ಮಣಿಕಂಠನ್ ಅವರನ್ನ ಸನ್ಮಾನಿಸಲಾಯಿತು. ಅವರು ಕರ್ನಾಟಕ ಸಂಘ ಕತಾರ್ನ ಈ ಪ್ರಯತ್ನವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರನ್ನ ಸ್ಮರಣಿಕೆಗಳೊಂದಿಗೆ ಗೌರವಿಸಲಾಯಿತು. ಸಿಲ್ವರ್ ಕಾರ್ನಿವಲ್ಸ್ ಪ್ರಾಯೋಜಕರು ಎಎಲ್ಎಂಎ ಅಲ್ಯೂಮಿನಿಯಂ ಅಂಡ್ ಸ್ಟೀಲ್, ಕ್ಯೂಡಿಸಿ ನ ಸತೀಶ್, ರೊನಾಲ್ಡ್ ಕೊಲಾಸೋ, ಎಟಿಎಸ್ನ ರವಿ ಶೆಟ್ಟಿ ಮತ್ತು ಶ್ರೀನಾಥ್ ಹೆಬ್ಬಾರ್. ಗೋಲ್ಡ್ ಪ್ರಾಯೋಜಕರಾಗಿ ವಿಎಸ್ ಮನ್ನಂಗಿ, ದೀಪಕ್ ಸಿಂಗ್. ಟಾಪ್ ಪ್ರಾಯೋಜಕರಾಗಿ ವೆಂಚರ್ ಗಲ್ಫ್, ಅಲ್ಮೊಯಿದ್ ಏರ್ ಕಂಡೀಷನಿಂಗ್ ಕತಾರ್, ಅಲ್ಟಿಮೇಟ್ ಟ್ರೇಡಿಂಗ್ ಅಂಡ್ ಕಾಂಟ್ರಾಕ್ಟಿಂಗ್ ಮತ್ತು ಮನ್ನೈ ಕಾರ್ಪೊರೇಷನ್ ಅವರು ಸಹಕರಿಸಿದ್ದಾರೆ. ಐಸಿಸಿ ಸಲಹಾ ಸಮಿತಿ ಅಧ್ಯಕ್ಷರಾದ ಬಾಬುರಾಜನ್ ಅವರನ್ನ ನಿರಂತರ ಬೆಂಬಲಕ್ಕಾಗಿ ಗೌರವಿಸಲಾಯಿತು. ಕಳೆದ ನವೆಂಬರ್ನ ರಜತ ಸಂಭ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿರಲು ಸಾಧ್ಯವಾಗದ ಮಾಜಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡೆಲ್ಲಾ ರೇಗೋ, ನಿರ್ಮಲಾ ರಘುರಾಮನ್, ಗುರುಪ್ರಸಾದ್ ಮತ್ತು ಇಸ್ಮಾಯಿಲ್ ಅವರನ್ನ ಸಹ ಗೌರವಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಅಮೂಲ್ಯ ಬೆಂಬಲ ನೀಡಿದ ಮೀಡಿಯಾ ಪೆನ್ನ ಸಿಇಒ ಬಿನು ಕುಮಾರ್, ಕಲಾವಿದ ಅಜಯ್ ಮತ್ತು ಸಂಘದ ಸದಸ್ಯರಾದ ಪ್ರಭುರಾಜನ್, ಮೇಘಾ ಕಾರ್ತಿಕ್ ಹಾಗೂ ಎಟಿಎಸ್ ತಂಡದವರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಆಗಮಿಸಿದ ಅತಿಥಿ ಕಲಾವಿದರನ್ನ ಸಹ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಭೀಮಪ್ಪ ಕೋತಾ ಅವರು ವಂದನಾರ್ಪಣೆಯನ್ನ ಸಲ್ಲಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿದ ಅತಿಥಿ ನಿರೂಪಕಿ ಪ್ರತಿಭಾ ಗೌಡ ಅವರಿಗೆ ಸಹಕಾರವನ್ನ ನೀಡಿದ್ರು. ಈ ಸಂಭ್ರಮದಲ್ಲಿ ಸಲಹಾ ಸಮಿತಿಯ ಸದಸ್ಯರು, ಹಿರಿಯ ಹಿತೈಷಿಗಳು, ಐಸಿಸಿ, ಐಎಸ್ಸಿ ಹಾಗೂ ಐಸಿಬಿಎಫ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸೇರಿದಂತೆ ವಿವಿಧ ಕರ್ನಾಟಕ ಮೂಲದ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು. ಸಾಂಸ್ಕೃತಿಕ ರಸಮಂಜರಿಯಲ್ಲಿ ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯ ಅವರ ಸುಮಧುರ ಗಾಯನ, ಜನಪ್ರಿಯ ಹಿನ್ನೆಲೆ ಗಾಯಕಿ ಅನನ್ಯ ಪ್ರಕಾಶ್ ಅವರ ಮೋಡಿ ಮಾಡುವ ಧ್ವನಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತೆ ಕಲಾವಿದೆ ದಯಾನಂದ್ ಅವರ ಗಾಯನ, ಈ ಎಲ್ಲ ಕಲಾವಿದರ ಗಾನಸುದೆ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು. ಜನಪ್ರಿಯ ಮಿಮಿಕ್ರಿ ಕಲಾವಿದ ಗೋಪಿಯವರ ಹಾಸ್ಯ ಮತ್ತು ಅನುಕರಣೆ ಪ್ರೇಕ್ಷಕರಿಗೆ ನಗೆಯ ಹೊನಲನ್ನ ಹರಿಸಿತು. ಕೆಎಸ್ಕ್ಯೂ ಸದಸ್ಯರು ಅನಿಲ್ ಬಾಸಗಿಯವರ ನಿರ್ದೇಶನ ಮತ್ತು ಚಿತ್ರಕಥೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿ ಸೌಮ್ಯ ಕೇಟಿಯವರ ನಿರೂಪಣೆ ಮತ್ತು ನೃತ್ಯ ಸಂಯೋಜನೆ ಹಾಗೂ ಸಮಿತಿಯ ಸದಸ್ಯರುಗಳಾದ ಭುವನ ಸೂರಜ್ ಮತ್ತು
ಭಾವನಾ ನವೀನ್ ಅವರ ಬೆಂಬಲದೊಂದಿಗೆ ಎಲ್ಲಮ್ಮನ ಆಟ ಎಂಬ ಅರ್ಥಪೂರ್ಣ ನಾಟಕವನ್ನ ಪ್ರದರ್ಶಿಸಿದ್ರು. ಬನ್ಸ್ ಕತಾರ್ನ ಸಾಂಸ್ಕೃತಿಕ ತಂಡವು ಶಫೀಕ್ ಅವರ ನೃತ್ಯ ಸಂಯೋಜನೆಯೊಂದಿಗೆ ಹಾಗೂ ಬಿಲ್ಲವಾಸ್ ಕತಾರ್ನ ತಂಡವು ರಾಜ್ ಮತ್ತು ಶ್ವೇತಾ ಅವರ ನೃತ್ಯ ಸಂಯೋಜನೆಯೊಂದಿಗೆ ಸೊಗಸಾದ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ರು. ಇದರೊಂದಿಗೆ ಇಂಕಾಸ್ ಕತಾರ್ನ ಟೀಮ್ 974 ಸ್ಯಾಟಲೈಟ್ ಸ್ಟಾರ್ಸ್ ಡ್ಯಾನ್ಸ್ ಸ್ಟುಡಿಯೋ ಮತ್ತು ಎಮೋಟ್ ಎಡಿಷನ್ ಡ್ಯಾನ್ಸ್ ಸ್ಟುಡಿಯೋ ತಂಡಗಳು ತಮ್ಮ ನೃತ್ಯಗಳಿಂದ ಪ್ರೇಕ್ಷಕರನ್ನ ರಂಜಿಸಿದ್ರು. ಖ್ಯಾತ ಕಲಾವಿದ ದೀಪಕ್ ರಾವ್ ಪೇಜಾವರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ನಮ್ಮ ನೆರೆ ರಾಷ್ಟ್ರದಿಂದ ಬಂದು ಬಹ್ರೇನ್ ಕನ್ನಡ ಸಂಘ ಪ್ರಸ್ತುತಪಡಿಸಿದ ಯಕ್ಷಗಾನ ರೂಪಕ ಸೂರ್ಪನಕ್ಕಿ ಮಾನಭಂಗ ಮುಖ್ಯ ಆಕರ್ಷಣೆಯಾಗಿದ್ದು ಮತ್ತು ತಡರಾತ್ರಿಯವರೆಗೂ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿದ್ದ ಆಹಾರ ಮಳಿಗೆಗಳಾದ ಬಂಗಾರಪೇಟೆ ಚಾಟ್ಸ್, ಹೋಳಿಗೆ ಮನೆ, ಉತ್ತರ ಕರ್ನಾಟಕದ ಮಿರ್ಚಿ ಗಿರ್ಮಿಟ್ ಮತ್ತಿತರ ತಿಂಡಿಗಳು, ಲಜೀಜ್ ತುಳುವ ತಿನಿಸುಗಳು, ಮಂಗಳೂರು ಕರಾವಳಿ ಶೈಲಿಯ ಖಾದ್ಯಗಳು, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಊಟದ ಮಳಿಗೆ, ಅಣ್ಣನ ಗೂಡಂಗಡಿ, ಚಟ್ಟೀಸ್ ಕಿಚನ್ ತಿಂಡಿ ಮನೆ, ಕರಾವಳಿ ಚಿಕನ್ ಅಂಡ್ ಮಟನ್ ರೆಸ್ಟೋರೆಂಟ್, ಅಮ್ಮನ ತಮ್ಮನ, ಮೈಖಾಲಾ ದರ್ಬರ್, ನಮ್ಮೂರ್ ಮಿಲಿಟರಿ ಹೋಟೆಲ್, ಗೌಡ್ರ ಕೆಫೆ, ಹೊಯ್ಸಳ ಐಸ್ ಕ್ರೀಮ್ ಅಂಡ್ ಜ್ಯೂಸ್ ಸ್ಟಾಲ್ ಕರ್ನಾಟಕದ ವಿಶಿಷ್ಟ ರುಚಿಯನ್ನ ಪರಿಚಯಿಸಿದವು. ಇದಲ್ಲದೆ ಶಾಪಿಂಗ್ ಮತ್ತು ಆಟದ ಮಳಿಗೆಗಳಾದ ಹೊಯ್ಸಳ ಶೂಟಿಂಗ್ ರೇಂಜ್, ಚೆಂಡಾಡು ಗುಂಡ, ಹೊಯ್ಸಳ ರೋಲಿಂಗ್ ಬಾಲ್, ನಿಪಾಸ್ ಕಲೆಕ್ಷನ್ ಮತ್ತು ಕತಾರ್ನ ಬೆಸ್ಟ್ ಬ್ಯಾಗ್ಸ್ ಮಹಿಳೆಯರಿಗಾಗಿ ಶಾಪಿಂಗ್ ಅವಕಾಶವನ್ನ ಮತ್ತು ಮಕ್ಕಳಿಗಾಗಿ ಆಟೋಟದ ಮನೋರಂಜನೆಯನ್ನ ನೀಡಿದವು. ಅಮೆರಿಕನ್ ಹಾಸ್ಪಿಟಲ್ನಿಂದ ಪ್ರಥಮ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳು ಲಭ್ಯವಿದ್ದವು. ಕೆಎಸ್ಕ್ಯೂ ಅವರ ಕರುನಾಡ ಮಳಿಗೆಯೂ ಸಹ ಎಲ್ಲರ ಗಮನ ಸೆಳೆಯಿತು. ಬಿಲ್ಲವಾಸ್ ಕತಾರ್ ಅವರ ಅಮ್ಮನ ತಮ್ಮನ ಮಳಿಗೆಯನ್ನ ಅದರ ವಿಶಿಷ್ಟ ಅಲಂಕಾರ ಮತ್ತು ವಿಷಯಾಧಾರಿತ ಪ್ರಸ್ತುತಿಗಾಗಿ ಅತ್ಯುತ್ತಮ ಮಳಿಗೆ ಎಂದು ಗುರುತಿಸಲಾಯಿತು. ಸಂಘದ ಸದಸ್ಯರಿಗಾಗಿ ಏರ್ಪಡಿಸಲಾಗಿದ್ದ ರಚಿತ ಗೀತೆಗಳ ಅತ್ಯುತ್ತಮ ಗಾಯಕರು ಎಂಬ ಆನ್ಲೈನ್ ಸ್ಪರ್ಧೆಯಲ್ಲಿ ನವನೀತ್ ಶ್ರೀಧರ್ ವಿಜೇತರಾದರು. ಕೆಎಸ್ಕ್ಯೂ ಆಡಳಿತ ಸಮಿತಿಯ ಸದಸ್ಯರು, ಕಲಾವಿದರು ಮತ್ತು ಸ್ವಯಂಸೇವಕರ ಹಲವಾರು ದಿನಗಳ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿ ಈ ಕಾರ್ಯಕ್ರಮವು ಭವ್ಯ ಯಶಸ್ಸನ್ನು ಕಂಡಿತು ಮತ್ತು ರಜತ ವರ್ಷದ ಇನ್ನೊಂದು ಸ್ಮರಣೀಯ ಆಚರಣೆಯಾಗಿ ಮೂಡಿಬಂದಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೋಹಾ, ಕತಾರ್.